ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತು ನಾನು ಮತ್ತೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತೀರಾ, ನಿಮಗೆ ಆದಷ್ಟು ಪಾಸಿಟಿವ್ ವೈಬ್ಸ್ ಸಿಗಲಿ, ನಿಮ್ಮ ರಿಲೇಷನ್ಶಿಪ್ನಲ್ಲಿ ಒಂದು ಬದಲಾವಣೆಯನ್ನು ನೀವು ನೋಡಲಿ ಅಂತ ನಾನು ಇಂಟೆನ್ಷನ್ ಸೆಟ್ ಮಾಡಿಕೊಂಡು ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಇರುತ್ತೆ ಅಂತ ಅಂದರೆ, ನಿಮ್ಮ ಇಬ್ಬರ ಮಧ್ಯೆ ಇರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಇದೆಲ್ಲ ಹೇಗಿರುತ್ತೆ, ನೆಕ್ಸ್ಟ್ ಸ್ಟೆಪ್ ನೀವೇನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಹೀಲಿಂಗ್ ಯಾರಿಗೆಲ್ಲ ಬೇಕಿದ್ರೆ, ರಿಲೇಷನ್ಶಿಪ್ ಹೀಲಿಂಗ್ ಆಗಿರ್ಬೋದು, ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು. ಸೊ ನೋಡಿ, ಲವ್ ಪ್ರಾಬ್ಲಮ್ ಇದೆ ಅಂತ ಮೆಸೇಜ್ ಮಾಡೋದಲ್ಲ. ಸೊ ನಿಮ್ಗೆ ಏನು ನೆಸೆಸರಿ ಇದೆ ಅದನ್ನು ಕೇಳಿದ್ರೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ ಅಂದ್ಕೊಳ್ತೀನಿ. ಪರ್ಸ್ನಲ್ ರೀಡಿಂಗ್ ಬೇಕಿದೆಯಾ, ರಿಲೇಷನ್ಶಿಪ್ ಹೀಲಿಂಗ್ ಬೇಕಿದೆಯಾ, ಎರಡರಲ್ಲಿ ಯಾವುದು? ಸೊ ನೀವು ಒಂದು ಕ್ಲಿಯರಾಗಿ ಹೇಳಿದ್ರೆ ನಮಗೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಕೋರ್ಸಸ್ ಯಾರಿಗೆಲ್ಲ ಕಲ್ತ್ಕೋಬೇಕು, ಯು ಕ್ಯಾನ್ ಲರ್ನ್. ಆ್ಯಂಡ್ ಬ್ರೇಸ್ಲೆಟ್ಸ್ ಯಾರಿಗೆಲ್ಲ ಬೇಕಿದೆ, ಯು ಕ್ಯಾನ್ ಪರ್ಚೇಸ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಯೂನಿವರ್ಸ್, ಏಂಜಲ್ಸ್, ಸೊ ಎಲ್ಲರೂ ನನ್ನ ಜೊತೆಗಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನೆಕ್ಸ್ಟು ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದಾರೆ ಅವ್ರು ಯಾವ ಒಂದು ಸ್ಟೆಪ್ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡಬೇಕು. ಸೊ ನೀವು ಇಲ್ಲಿ ನಿಮ್ಮ ಪರ್ಸನ್ ಜೊತೆ ನೀವು ಎಲ್ಲೋ ಒಂದು ಕಡೆ ಹೋಗಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ. ವೆಕೇಷನ್ ಆಗಿರ್ಬೋದು, ಅಥವಾ ನಿಮ್ಮ ಫೇವ್ರೆಟ್ ಪ್ಲೇಸ್ಗೆ ನೀವು ಮತ್ತೆ ಹೋಗಬೇಕು. ನನ್ನ ಪರ್ಸನ್ ಜೊತೆ ನಾನು ಈ ಒಂದು ಪ್ಲೇಸ್ಗೆ ನಾನು ಮತ್ತೆ ಹೋಗಬೇಕು, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇದ್ದೀರಾ. ಆ ಒಂದು ವಿಶ್ ಸದ್ಯದಲ್ಲೇ ಅದು ನಿಮಗೆ ಫುಲ್ಫಿಲ್ ಆಗೋ ಅಂಥದ್ದಿದೆ. ಬಿಕಾಸ್ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆ. ಸೊ ಒಂದು 2 ಡೇಸಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಬಹುದು. ನೀವು ಮತ್ತೆ ಇಲ್ಲಿ ಮೀಟ್ ಮಾಡೋಕ್ಕೆ ಹೋಗ್ತೀರಾ. ಆ್ಯಂಡ್ ಆಲ್ಸೋ ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾರಾದರೂ ಫೇಸ್ ಮಾಡ್ತಾಯಿದ್ರೆ ಎಂಡ್ ಆಗುತ್ತೆ. ಸೊ ಸ್ಪಿರಿಚುವಲ್ ಗ್ರೋತ್ ಕಡೆ ಕೆಲವೊಬ್ಬರು ಇದ್ದೀರಾ ಅನಿಸ್ತಾ ಇದೆ. ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಯಾರೆಲ್ಲ ತೊಗೊಂಡಿದ್ರಿ, ಸೊ ನಿಮಗೂ ಸಹ ಇಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಬರೋ ಅಂಥದ್ದಿದೆ, ಪಾಸಿಟಿವ್ ಮೆಸೇಜ್ ಬರೋ ಅಂಥದ್ದಿದೆ. ನೀವು ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರಿ, ನನ್ನ ಪಾರ್ಟ್ನರ್ನ ನಾನು ಮಾತಾಡಿಸ್ಬೇಕು. ಒಂದು ಸಲ ನನಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಕೆಲವೊಂದನ್ನು ನಾನು ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡಬಹುದು. ಸೊ ಆಗ ಏನಾದರೂ ನಮ್ಮ ಲೈಫಲ್ಲಿ ಬದಲಾವಣೆಗೆ ಒಂದು ಹೆಜ್ಜೆ ನಾನು ತೊಗೊಂಡ ಹಾಗಾಗತ್ತೆ ಅಂತ. ಸೊ ಆ ದಿನ ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಬರ್ತಾಯಿದೆ. ಒಂದು 3 ವೀಕ್ಸಲ್ಲಿ ಆ ಒಂದು ದಿನ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ಅದು ಬರುವಂಥ ಚಾನ್ಸಸ್ ಇದೆ. 3 ವೀಕ್ಸಲ್ಲಿ ನೀವು ಮೀಟ್ ಆಗುವಂಥ ಚಾನ್ಸಸ್ ಇದೆ. ಇಲ್ಲಿ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ನ ಮೀಟ್ ಮಾಡ್ತೀರಾ. ಅವರು ನಿಮ್ಮ ಹತ್ರ ಮಾತಾಡಿದಾಗ ಕೆಲವೊಂದನ್ನು ಅವರು ಮುಚ್ಚಿಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಬೇಜಾರಾಗೋ ರೀತಿ ನೀವು ದೂರ ಆಗಲಿ ಅಂತ ಅವ್ರು ಮಾತಾಡಬಹುದು. ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸ್ಪಿರಿಚುವಲ್ ಸೈಡಲ್ಲಿ ತುಂಬ ಜನ ಇದ್ದೀರಾ. ಸೊ ಅದು ನಿಮಗೆ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಇಲ್ಲಿ ಆಗಿರಬಹುದು. ಸೊ ಆ ಒಂದು ನಂಬಿಕೆ ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಸೊ ಡೋಂಟ್ ಕ್ಲೋಸ್ ಹೋಪ್. ನಿಮ್ಮ ಹೋಪ್ನ ನೀವು ಕಳ್ಕೊಳ್ಬೇಡಿ. ಆದಷ್ಟು ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗುವಂಥದ್ದಿದೆ. ಮ್ಯಾನಿಫೆಸ್ಟೇಷನ್ಸ್ ಯಾರಾದರೂ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಫುಲ್ಫಿಲ್ ಆಗುತ್ತೆ. ಒಂದು ರೈಟ್ ಟೈಮಲ್ಲಿ ನೀವು ಯಾರ ಹತ್ರ ಲಾ ಆಫ್ ಅಟ್ರಾಕ್ಷನ್ ಕಲ್ತಿದ್ದೀರಾ ಅವರು ಹೇಳಿರೋ ಅಂಥ ಟೈಮಲ್ಲಿ, ಅಫ್ಕೋರ್ಸ್ ಲಾ ಆಫ್ ಅಟ್ರಾಕ್ಷನ್ ಟೈಮ್ನಲ್ಲಿ ಯಾವಾಗ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿರ್ತಾರೆ. ಸೊ ಅದನ್ನು ಟೆಕ್ನಿಕ್ಸ್ ಎಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ, ಸೊ ಅದನ್ನೇ ನೀವು ಫಾಲೋ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಆ ಒಂದು ಮ್ಯಾನಿಫೆಸ್ಟೇಷನ್ಸ್ ವಿತಿನ್ 3 ವೀಕ್ಸಲ್ಲಿ ಫುಲ್ಫಿಲ್ ಆಗುತ್ತೆ.
ನಿಮ್ಮ ಪರ್ಸನ್ ಕರೆಂಟ್ಲಿ ಅವರ ಮನೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಬೇರೆಯವರ ಪರ್ಸನ್ ಅಂತ ಅಂದರೆ ಅವ್ರು ಆಲ್ರೆಡಿ ಬೇರೆಯವ್ರನ್ನ ಮದುವೆ ಆಗಿದ್ದಾರೆ ಅಂತ ಅಂದರೆ ನೀವು ಅಲ್ಲಿ ಹೋಗಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ಇನ್ನೊಬ್ಬರ ಹಸ್ಬೆಂಡ್ನ ಇಲ್ಲಿ ನಾವು ಪಡ್ಕೊಳ್ಬೇಕು ಅನ್ನುವಂಥ ಯೋಚನೆ ತುಂಬ ತಪ್ಪಾಗತ್ತೆ. ಆ ರೀತಿ ಯಾರಾದರೂ ಇದ್ದರೆ ಡೋಂಟ್ ಡೂ ದ್ಯಾಟ್, ಅದನ್ನು ಮಾಡಬೇಡಿ. ಬೇರೆಯವರ ವಸ್ತುಗೆ ನಾವು ಆಸೆ ಪಟ್ಟ ಹಾಗಾಗುತ್ತೆ. ಸೊ ಆ ರೀತಿ ನೀವೇನಾದರೂ ಇದ್ದರೆ, ನಿಮ್ಗೆ ಆ ರೀತಿ ಸಿಚುವೇಶನ್ ಇದ್ದರೆ ನೀವು ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಮೂವ್ ಆನ್ ಆಗೋದು ಬೆಟರ್. ಆ ಪರ್ಸನಿಂದ ಆದಷ್ಟು ದೂರ ಆಗಿ ನೀವು ಅಂತ ಹೇಳ್ತೀನಿ ನಾನು. ತುಂಬ ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ರಿ. ಆ ಮೆಮೊರೀಸ್ ಎಲ್ಲ ನಿಮ್ಮ ಪಾರ್ಟ್ನರ್ಗೆ ಇವಾಗ ನೆನಪಾಗ್ತಾ ಇದೆ. ಸೊ ನಿಮಗೆ ರಿಗ್ರೆಟ್ ಫೀಲ್ ಆಗ್ತಿರ್ಬೋದು. ಸೊ ಇಷ್ಟರಲ್ಲೇ ನಾನು ಕಳ್ಕೊಂಡ್ಬಿಟ್ನಾ ಅನ್ನೋ ಒಂದು ರಿಗ್ರೆಟ್ ನಿಮಗೆ ಅವ್ರಿಗೆ ಇಬ್ರಿಗೂ ಸಹ ಇದೆ. ಬಟ್ ಇಲ್ಲಿ ಇಬ್ಬರು ಲಾಯಲ್ ಆಗಿದ್ದೀರಾ, ಇಬ್ಬರು ಒಬ್ರಿಗೊಬ್ರು ಅಷ್ಟೇ ಇಷ್ಟಪಡ್ತಾ ಇದ್ದೀರಾ. ದೂರ ಆಗಿದ್ರೂ ಸಹ ಪ್ರೀತಿ ಹಾಗೇ ಇದೆ. ನಿಮ್ಮ ಜೊತೆಗೆ ಅವರು ಲಾಯಲ್ ಆಗಿದ್ದರು, ಟ್ರೂ ಆಗಿದ್ದರು. ಆ್ಯಂಡ್ ಆಲ್ಸೋ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲಿ ಯಾರೆಲ್ಲ ಇದ್ದೀರಾ, ನಿಮಗೆ ಇಲ್ಲಿ ಅವರು ಚೀಟ್ ಮಾಡ್ತಾ ಇರಬಹುದು. ಸೊ ಇಲ್ಲಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ, ಯಾರಿಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ತೊಗೊಳ್ಳಿ. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿರೋರು ಸ್ವಲ್ಪ ಹುಷಾರಾಗಿರಬೇಕು. ಬಿಕಾಸ್ ಅವ್ರ ಲೈಫಲ್ಲಿ ಬೇರೆ ಯಾರಿಗಾದ್ರೂ ಅವರು ಎಂಟರ್ಟೈನ್ ಮಾಡ್ತಾ ಇರಬಹುದು. ಇಲ್ಲಿ ಕೆಲವೊಬ್ಬರು ಇಲ್ಲಿ ತುಂಬ ನಂಬಿದ್ದೀರಾ. ಲಾಂಗ್ ಡಿಸ್ಟೆನ್ಸ್ನಲ್ಲಿ ಇದ್ದರೂ ಸಹ ಲೈಕ್ ಸೋಷಿಯಲ್ ಮೀಡಿಯಾಯಿಂದ ಪರಿಚಯ ಆಗಿರೋದಿರ್ಬೋದು. ಈ ರೀತಿ ಯಾರೆಲ್ಲ ಇದ್ದೀರಾ, ಸೊ ನೀವು ಆದಷ್ಟು ಅವೇರ್ ಆಗಿರಬೇಕು, ಎಚ್ಚರವಾಗಿರಬೇಕು ಅಂತ ಹೇಳ್ತೀನಿ. ಬಿಕಾಸ್ ಆ ರೀತಿ ನಿಮಗೆ ಪರಿಚಯ ಆಗಿರೋರು ಸ್ವಲ್ಪ ಸುಳ್ಳುಗಳನ್ನು ನಿಮ್ಮ ಹತ್ರ ಹೇಳಿರೋವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಿದೆ, ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್. ಥ್ಯಾಂಕ್ ಯು. ಬಾಯ್ ಬಾಯ್.